ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ MRP ಟೆಕ್ನಿಕಲ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡ್ಲಿಕ್ಕಿರುವುದು ಮ್ಯೂಸಿಕಲ್ ರೈನ್ ಅಲಾರಂ. ಅಂದರೆ ಮಳೆ ಬಂದಾಗ ಎಲ್ರಮ್ ಆಗುವಂಥ ರೀತಿಯ ಒಂದು ಸಿಸ್ಟಮ್. ಅಂದರೆ ಮನೆ ಹೊರಗೆ ಮಳೆ ಬಂದರೆ ನಮಗೆ ಒಳಗಿದ್ರೆ ಗೊತ್ತೇ ಆಗೋದಿಲ್ಲ. ಸೊ ಅಂಥ ಪ್ರಾಬ್ಲಮನ್ನು ಇಲ್ಲದಾಗೆ ಮಾಡಲಿಕ್ಕೆ ಬೇಕಾಗಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಇರುವುದು ಮ್ಯೂಸಿಕಲ್ ರೈನ್ ಅಲಾರಂ ಅನ್ನೋ ಒಂದು ಸಿಸ್ಟಮನ್ನು. ಮತ್ತೆ ಯಾಕೆ ತಡ, ಲೆಟ್ಸ್ ಗೋ. ಫ್ರೆಂಡ್ಸ್, ರೈನ್ ಅಲಾರಂ ಮಾಡಲಿಕ್ಕೆ ಇಂಥ ಒಂದು ಸರ್ಕ್ಯೂಟ್ ಬೇಕು. ಅಂದ್ರೆ ಫ್ರೆಂಡ್ಸ್, ಈ ಸರ್ಕ್ಯೂಟ್ ಅನ್ನು ಹಳೆಯ ಆಟದ ಮೊಬೈಲ್ ನಿಂದ ಸಂಗ್ರಹಿಸಲಾಗಿದೆ. ಇದರಲ್ಲಿ 2 ಸ್ಪೀಕರಿಗೆ ವೈರ್ ಹಾಗೂ 2 ಬ್ಯಾಟರಿಗೆ ವೈರ್ ಇದೆ. ಹಾಗೂ ಒಂದು ಇಂಥ ಟ್ರಾನ್ಸಿಸ್ಟರ್ C945 ಎನ್ನುವ ಟ್ರಾನ್ಸಿಸ್ಟರ್, ಹಾಗೂ ಒಂದು ಬಜರ್. ಈ ಬಜರ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೆ. ಹಾಗೂ ಒಂದು ಬ್ಯಾಟ್ರಿ, ನಾಲ್ಕು ಇಂಥ ಆಣಿ, ಹಾಗೂ ಒಂದು ಇಂಥ ಕ್ಯಾಪಿನ್ ಅಂತ, ಯಾಕಂದ್ರೆ ಈ ಆಣಿಯನ್ನು ಹೀಗೆ ಇಡ್ಲಿಕ್ಕೆ ಬೇಕಾಗಿ. ಫ್ರೆಂಡ್ಸ್, ಈಗ ಈ ಆಣಿಯನ್ನು ಇದರಲ್ಲಿ ಒಂದು ಹೀಗೆ ಹಾಗೂ ಒಂದು ಹೀಗೆ ನಿಲ್ಲುವ ಹಾಗೆ ಜೋಡಿಸಿ ಎರಡಕ್ಕೂ ಬೇರೆ ಬೇರೆ ಕಲೆಕ್ಷನ್ ಅನ್ನು ಕೊಡಬೇಕು. ಹಾಗೂ ಹೀಗೆ ತುಂಬಾ ಆಣಿಗಳನ್ನು ಅಂಟಿಸಬೇಕು ಇದಕ್ಕೆ. ಹಾಗೂ ಎಲ್ಲ ಆಣಿಗಳನ್ನು ಕಲೆಕ್ಷನ್ ಕೊಡ್ಬೇಕು. ಅಂದ್ರೆ ಈ ಆಣಿ ಮತ್ತು ಈ ಆಣಿ ಶಾರ್ಟ್ ಆಗಿರ್ಬಾರ್ದು, ಯಾವತ್ತೂ ಹೀಗೆ ಹತ್ತಿರ ಜೋಡಿಸ್ಬೇಕು. ಫ್ರೆಂಡ್ಸ್, ಈಗ ಈ ಆಣಿಗಳನ್ನು ಜೋಡಿಸುವ. ಅಂದ್ರೆ 2 ಆಣಿ ಕೆಂಪು ವೈರಿಗೆ ಹಾಗೂ ಬೇರೆ 2 ಆಣಿ ಕಪ್ಪು ವೈರಿಗೆ ಜೋಡಿಸಬೇಕು. ಫ್ರೆಂಡ್ಸ್, ಇಂಥ ವೈರಿಗೆ ಇಂಥ ಸ್ಟೀಲ್ ಆಣಿಗಳನ್ನು 4 ಜೋಡಿಸಬೇಕು. ಅಂದ್ರೆ 2 ಆಣಿ ಈ ಕೆಂಪು ವೈರಿಗೆ ಹಾಗೂ 2 ಆಣಿಗಳನ್ನು ಈ ಕಪ್ಪು ವೈರಿಗೆ ಜೋಡಿಸಬೇಕು. ಹೇಗಂದ್ರೆ ಹೀಗೆ, ಇದೆರಡು ಕಪ್ಪು ವೈರಿಗೆ ಹಾಗೂ ಇದೆರಡು ಕೆಂಪು ವೈರಿಗೆ ಜೋಡಿಸಿದೆ. ಈಗ ಇದನ್ನು ಈ ಕ್ಯಾಪ್ ಅಲ್ಲಿ ಈ ರೀತಿ ನಿಲ್ಲುವಂತೆ ಜೋಡಿಸಬೇಕು. ಅಂದ್ರೆ ಹೀಗೆ ಜೋಡಿಸುವಾಗ ಒಂದಕ್ಕೊಂದು ಟಚ್ ಆಗಿರಬಾರ್ದು. ಫ್ರೆಂಡ್ಸ್, ಈ ರೀತಿಯಲ್ಲಿ ಜೋಡಿಸಬೇಕು. ಅಂದ್ರೆ ಈ ಆಣಿಗೆ ಸಹ ಟಚ್ ಇರಬಾರ್ದು. ಈಗ ಈ ಸರ್ಕ್ಯೂಟ್ ನಲ್ಲಿ ಇದೇ 2 ಟರ್ಮಿನಲ್ ಬ್ಯಾಟ್ರಿಗೆ ಹಾಗೂ ಇದೆರಡು ಟರ್ಮಿನಲ್ ಸ್ಪೀಕರಿಗೆ ಜೋಡಿಸಬೇಕು ಅಥವಾ ಬಜರಿಗೆ ಜೋಡಿಸಬೇಕು. ನಾನೀಗ ಇಂಥ ಬಜರ್ ಅನ್ನು ಜೋಡಿಸ್ತಿದ್ದೇನೆ. ಈ ಬಜರ್ನ ಲಿಂಕ್ ಅನ್ನು ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾಗಿದೆ.
ಫ್ರೆಂಡ್ಸ್, ಈಗ ಇದಕ್ಕೆ ಬಜರ್ ಅನ್ನು ಜೋಡಿಸಿ ಆಯಿತು. ಈಗ ಇದಕ್ಕೆ C945 ಎಂಬ ಟ್ರಾನ್ಸಿಸ್ಟರ್ ಅನ್ನು ಜೋಡಿಸಬೇಕು. ಫ್ರೆಂಡ್ಸ್, ಹೀಗೆ ಹಿಡಿಯುವಾಗ ಬಲಬದಿಯ ಟರ್ಮಿನಲ್ ಇದೆ ಅಲ್ಲ, ಇದನ್ನು ಇದರ ಪಾಸಿಟಿವ್ ಸೈಡ್ಗೆ ಜೋಡಿಸಬೇಕು ಈ ಸರ್ಕ್ಯೂಟ್ನ. ಫ್ರೆಂಡ್ಸ್, ಈಗ ಈ ಟ್ರಾನ್ಸಿಸ್ಟರ್ ಮಧ್ಯದ ಟರ್ಮಿನಲ್ ಅನ್ನು ಬ್ಯಾಟರಿಯ ಪಾಸಿಟಿವ್ ಸೈಡಿಗೆ ಜೋಡಿಸಬೇಕು. ಈಗ ಮೊದಲೇ ಮಾಡಿಟ್ಟ ಇಂಥ ಸೆನ್ಸರ್ ನಂತ ರೀತಿಯ ಇದರ ಪಾಸಿಟಿವ್ ಸೈಡಿನ ಕೆಂಪು ವೈರನ್ನು ಈ ಟ್ರಾನ್ಸಿಸ್ಟರ್ನ ಬಾಕಿ ಅಂದರೆ ಎಡಭಾಗದಲ್ಲಿ ಉಳಿದಿದೆ ಅಲ್ಲ ಟರ್ಮಿನಲ್, ಅದಕ್ಕೆ ಜೋಡಿಸಬೇಕು. ಫ್ರೆಂಡ್ಸ್, ಈಗ ಈ ಬ್ಯಾಟರಿಯ ನೆಗೆಟಿವ್ ಸೈಡ್ ಅನ್ನು ಈ ಬೋರ್ಡ್ನ ನೆಗೆಟಿವ್ ಸೈಡ್ಗೆ ಜೋಡಿಸಬೇಕು. ಫ್ರೆಂಡ್ಸ್, ಈಗ ಇದು ಒಂದು ನೆಗೆಟಿವ್ ವೈರ್ ಬಾಕಿ ಉಳಿದಿದೆ ಅಲ್ಲ, ಅಂದರೆ ಇದಕ್ಕೆ ಬಂದ ಕಪ್ಪು ವೈರ್ ಬಾಕಿ ಆಗಿದೆ ಅಲ್ವ, ಅದನ್ನು ಈ ಬ್ಯಾಟ್ರಿಯ ಪಾಸಿಟಿವ್ ಸೈಡ್ಗೆ ಜೋಡಿಸಬೇಕು. ಫ್ರೆಂಡ್ಸ್, ಈಗ ಇದನ್ನು ಹೊರಗೆ ಮಾಡಿನಲ್ಲಿ ಇಟ್ಟಾಗ ಇದಕ್ಕೆ ಮಳೆ ನೀರು ಬಿದ್ದಾಗ ಇಲ್ಲಿ ಎಲ್ಡ್ರಮ್ ಆಗ್ತದೆ. ಅಂದರೆ ಯಾವಾಗ ಇದಕ್ಕೆ ನೀರು ಟಚ್ ಆಗ್ತದೋ ಆಗ ಎಲ್ಡ್ರಮ್ ಆಗುವ ರೀತಿಯಲ್ಲಿ ಇದನ್ನು ಮಾಡಲಾಗಿದೆ. ಆದ ಕಾರಣ ಹೊರಗಡೆ ಮಳೆ ಬಂದಾಗ ಒಳಗಡೆ ಮಳೆ ಬಂತು ಎನ್ನುವ ಸೂಚನೆಯನ್ನು ಈ ಎಲ್ಡ್ರಮ್ ಕೊಡ್ಬೋದು. ಸೊ ಈಗ ಇದನ್ನು ಟೆಸ್ಟ್ ಮಾಡುವ ಸಮಯ. ಈಗ ಟೆಸ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಇದು ತಯಾರಾಗಿದೆ. ಈಗ ಇದನ್ನು ಮನೆಯ ಮಾಡಿನ ಮೇಲೆ ಉಂಟು ಅಂತ ಆದರೆ ಈಗ ಇದನ್ನು ಮನೆಯ ಒಳಗೆ ಇಡ್ಬೋದು. ಆಗ ಇದಕ್ಕೆ ಯಾವಾಗಲಾದ್ರು ಮಳೆ ಬಿತ್ತು ಅಂತ ಆದರೆ ಇದೆರಡು ಶಾರ್ಟ್ ಆಗ್ತದೆ ಅಲ್ವಾ, ಆಗ ಇಲ್ಲಿ ಎಲ್ಡ್ರಮ್ ಆಗ್ತದೆ. ಈಗ ಟೆಸ್ಟ್ ಮಾಡೋಣ. ನೋಡಿ, ಎಲ್ಡ್ರಮ್ ಆಗ್ತಿದೆ. ಆಗ ಇಲ್ಲಿ ಯಾವಾಗ ಶಾರ್ಟ್ ಆಗ್ತದೋ ಆಗ ಎಲ್ಡ್ರಮ್ ಆಗುವಂತ ಸಿಸ್ಟಮ್ ಆಗಿದೆ ಇದು.
ಈಗ ಇಲ್ಲಿ ಮಳೆ ಬರದ ಕಾರಣ ಈಗ ಇದನ್ನು ಮಳೆಗೆ ಟೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ ಕಾರಣ ನೀರನ್ನು ಹಾಕಿ ಟೆಸ್ಟ್ ಮಾಡಿ ನೋಡಿದ್ದು. ಈಗ ಇದು ಸಖತ್ತಾಗಿ ಕೆಲಸ ಮಾಡ್ತಾ ಇದೆ. ಓಕೆ ಫ್ರೆಂಡ್ಸ್, ಈಗ ಇದು ತಯಾರಾಗಿದೆ. ಇದರ ಡಯಾಗ್ರಾಮ್ ಬೇಕು ಅಂತ ಆದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜಿನಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಆ ಲಿಂಕ್ ಅಲ್ಲಿ ನೀವು ಹೋದ್ರಾಗ ಇದರ ಡಯಾಗ್ರಾಮ್ ಸಿಗ್ತದೆ. ಸೊ ಅದನ್ನು ನೋಡಿ ಕೂಡ ನೀವು ಇದು ಮ್ಯೂಸಿಕಲ್ ರೈನ್ ಅಲಾರಂ ಅನ್ನು ಮಾಡಬಹುದು. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ವಾ? ಇದರ ಡಯಾಗ್ರಾಮ್ ಬೇಕೆಂದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೇಸ್ಬುಕ್ ಪೇಜಿನ ಲಿಂಕ್ ಕೊಟ್ಟಿದೆ. ಆ ಲಿಂಕ್ ಅನ್ನು ಓಪನ್ ಮಾಡಿ ಮ್ಯೂಸಿಕಲ್ ರೈನ್ ಅಲಾರಂನ ಡಯಾಗ್ರಾಮ್ ಅನ್ನು ಪಡಿಬಹುದು. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೂ ಹೆಚ್ಚಿನ ಸಜೆಷನ್ಸ್ಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ಬಾಕ್ಸ್ ಮಾಡಿ. ಹಾಗೂ ಯಾವುದೇ ಡೌಟ್ ಇದ್ರೆ ಆ ಡಯಾಗ್ರಾಮ್ ಅನ್ನು ನೋಡಿ ಆ ಡೌಟ್ ಅನ್ನು ಕ್ಲಿಯರ್ ಮಾಡಿಕೊಳ್ಳಿ. ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೆ ಗುಡ್ ಬೈ.